ಈಗೆಲ್ಲ ಕಿರಿಚಿ ಕಿರಿಚಿ ನನ್ನ ಮನಸ್ಸಿನ ಸ್ವಾಸ್ಥ್ಯವನ್ನ ಹಾಳು ಮಾಡ್ಕೊಳಕ್ ಹೋಗಲ್ಲ. ಈಗೆಲ್ಲ ಬರೀ ಮೌನವೇ. ಹೌದು ಕಣ್ರಿ, ಈ ಜನರ ಮಧ್ಯೆ ಸುಳ್ಳು ಸರಿ ತಪ್ಪು ಇದೆಲ್ಲ ಇದೆಯಲ್ಲ, ಇದನ್ನೆಲ್ಲ ನಾವು ಪ್ರೂವ್ ಮಾಡ್ಕೊಂಡು ಹೋಗಕ್ಕೆ ಹೋದ್ರೆ ನಮ್ಮ ಮನಸ್ಸಿನ ನೆಮ್ಮದಿನ ನಾವು ಹಾಳು ಮಾಡ್ಕೋತೇವೆ. ಈ ಸರಿ ತಪ್ಪುಗಳ ಬಗ್ಗೆ ಮಾತಾಡಕ್ಕೆ ಹೋದ್ರೆ ನಾವು ನಮ್ಮ ಮನಸ್ಸು ನಮ್ಮ ನೆಮ್ಮದಿನ ಖಂಡಿತ ಹಾಳು ಮಾಡ್ಕೋತೇವೆ. ಅದಕ್ಕೆ ಅಪ್ಪ, ಈಗೆಲ್ಲ ಎಲ್ಲದಕ್ಕೂ ಮೌನವೇ ಉತ್ತರ. ನೀವು ಅಬ್ಸರ್ವ್ ಮಾಡಿದಿರೋ ಇಲ್ವೋ ಗೊತ್ತಿಲ್ಲ, ಇನ್ನು ಮುಂದೆ ಕೂತ್ಕೊಂಡು ಸ್ವಲ್ಪ ಗಮನ ಕೊಡಿ. ಕಿರಿಚ್ಕೋತಾರೆ ಗೊತ್ತಾ? ಅತಿಯಾಗಿ ಕಿರಿಚ್ಕೊಂಡು ಅವರ ವಾದವನ್ನ ಪ್ರತಿವಾದವನ್ನ ಇಡ್ತಾರೆ ಗೊತ್ತಾ? ಏನೇ ಆರ್ಗ್ಯುಮೆಂಟ್ ಆದರೂ ಜೋರಾಗಿ ಕಿರಿಚ್ಕೊಂಡು ಮಾತಾಡ್ತಾರೆ ಗೊತ್ತಾ? ಡೊಳ್ಳು ಕಣ್ರಿ, ಏನೂ ಇಲ್ಲ ವಿಷಯ ಅವ್ರ ಹತ್ರ. ಆ ಸುಳ್ಳಿರತ್ತಲ್ಲ, ಸುಳ್ಳನ್ನ ಪ್ರತಿಪಾದಿಸಕ್ಕೆ ಹೇಗಾದರೂ ಮಾಡಿ ನಾನೇ ಸರಿ ಅಂತ ಪ್ರೂವ್ ಮಾಡಲಿಕ್ಕೆ ಕಿರಿಚ್ಕೋತಾರೆ, ಅರ್ಚ್ಕೋತಾರೆ, ಪರಚ್ಕೋತಾರೆ. ಅವರ ಕಡೆ ತಪ್ಪಿದ್ರೇನೆ ಪ್ರವೋಕ್ ಆಗೋದು, ಟ್ರಿಗರ್ ಆಗೋದು, ಜೋರಾಗಿ ಕಿರ್ಚೋದು, ಕೋಪಿಸ್ಕೊಳ್ಳೋದು ಎಲ್ಲವನ್ನು ಮಾಡ್ತಾರೆ. ತಪ್ಪಿಲ್ಲ ಅಂದರೆ ಯಾಕ್ರಿ ಕೋಪ ಮಾಡ್ಕೋಬೇಕು? ಹೇಳಿ ನೋಡ್ತೀವಿ, ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಮೌನವಾಗ್ಬಿಡ್ತೀವಿ. ಅಷ್ಟೇ ಅಲ್ವಾ? ಮೌನವೇ ಎಲ್ಲದಕ್ಕೂ ಉತ್ತರ. ಅದನ್ನು ಬಿಟ್ಟು ನೀನು ಸರಿ ಇಲ್ಲ ನಾನೇ ಸರಿ ಅಂತ ಹೇಳಿ 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 ಜೀವನ ಕಳೆದ್ಬಿಡ್ತೀವಿ. ಸರಿ ತಪ್ಪು ಸರಿ ಹೋಗೋದೇ ಇಲ್ಲ. ಮತ್ತೆ ಏನಕ್ಕೆ ಬೇಕು ಈ ಆರ್ಗ್ಯುಮೆಂಟ್? ಮಾತಾಡಿ ಏನ್ ತಾನೇ ಪ್ರಯೋಜನ ಆಗತ್ತೆ? ಸಂಬಂಧಗಳು ಇನ್ನ ಹಾಳಾಗಿ ಹೋಗುತ್ತೆ. ಹಾಗಿರುವಾಗ ಕಿರ್ಚೋದಿದೆಯಲ್ಲ, ಅದನ್ನ ಮಾಡಿ ಸಂಬಂಧನ ಇನ್ನೂ ಹದಗೆಡಿಸಕ್ಕೆ ನಾವೇ ನಾಂದಿ ಹಾಡ್ತೀವಿ ಅಂತ ಅನ್ಸಲ್ವಾ? ಅದಕ್ಕೆ ಕಣ್ರಿ, ಮೌನವೇ ಉತ್ತರ. ನೆನಪಿರಲಿ, ಈ ಮೌನವೇ ಸರಿಯಾದ ಉತ್ತರ. ಅದನ್ನು ಅರ್ಥ ಮಾಡ್ಕೊಳ್ಳಿ. ನಮ್ಮೆಲ್ಲರ ಜೀವನದಲ್ಲೂ ಈ ಸಂದರ್ಭ, ಈ ಸನ್ನಿವೇಶ ಖಂಡಿತ ಬರುತ್ತೆ ಕಣ್ರಿ. ನಾವು ತಪ್ಪಲ್ಲ, ನಮ್ದು ತಪ್ಪಿಲ್ಲ ಅಂತ ಹೇಳ್ಕೋಬೇಕು ಅಂತ ನಮ್ಮ ನರನಾಡಿಗಳೆಲ್ಲ ತುಡಿತಾ ಇರುತ್ತೆ. ಹೌದು, ನಂದು ತಪ್ಪೇ ಇಲ್ವಲ್ಲ, ನಾನು ಯಾಕೆ ಇದನ್ನು ಒಪ್ಕೋಬೇಕು ಅಲ್ವೇ? ಅದಕ್ಕಾದರೂ ನಾನು ಹೇಳ್ಬಿಡ್ಬೇಕು, ಕಿರ್ಚಿ ಹೇಳ್ಬಿಡ್ಬೇಕು ಅಂತ ಅನ್ಸತ್ತೆ. ಕಿರ್ಚಬೇಡಿ. ಆದರೆ ಕಿರ್ಚೋದ್ರಿಂದ ಯಾವ ಪ್ರಯೋಜನ ಇಲ್ಲ. ಎದುರುಗಡೆ ಇರೋರು ನಿಮ್ಮನ್ನು ಅರ್ಥನೇ ಮಾಡ್ಕೊಳ್ಳಲ್ಲ ಅಂತ ಆದಮೇಲೆ ನೀವು ಏನಂತ ಪ್ರೂವ್ ಮಾಡ್ತೀರಾ? ಅವ್ರು ಮೊದಲೇ ಫಿಕ್ಸ್ ಆಗಿರ್ತಾರೆ, ಅವರ ಸುಳ್ಳನ್ನೇ ನಿಜ ಮಾಡಕ್ಕೆ ಹೋಗಿರ್ತಾರೆ. ಅದಕ್ಕೆ ಅವರು ನಿಮ್ಮನ್ನು ಪ್ರವೋಕ್ ಮಾಡೋದು. ನೀವು ಟ್ರಿಗರ್ ಆಗಬೇಕಂತಲೇ ಪ್ರವೋಕ್ ಮಾಡೋರ ಹತ್ರ ಹೋಗಿ ಟ್ರಿಗರ್ ಆದರೆ ಆರ್ಗ್ಯುಮೆಂಟಲ್ಲಿ ಗೆಲ್ತೀರಾ? ಇಲ್ಲ, ನೀವು ಏನು ಪ್ರತಿಪಾದಿಸ್ತೀರೋ ಆ ವಿಷಯನ ಸಂಪೂರ್ಣವಾಗಿ ಅವ್ರ ಹತ್ರ ಹೇಳೋಕ್ಕಾಗತ್ತಾ? ಮೊದಲೇ ರಿಜೆಕ್ಷನ್ ಮೋಡಲ್ಲಿ ಇರ್ತಾರ್ರಿ ಅವರು, ನಿಮ್ಮ ಮಾತನ್ನು ಕೇಳೋಕ್ಕೆ ರೆಡಿ ಇರಲ್ಲ. ಹಾಗಿರೋವಾಗ ಎಲ್ಲಿಂದ ನೀವು ಪ್ರೂವ್ ಮಾಡ್ತೀರಾ? ನೀವು ನಿಜ ಇದ್ದೀರಿ, ನಿಮ್ಮ ಕಡೆ ನಿಜ ಇದೆ, ಅವರು ಸುಳ್ಳು ಅಂತ ಪ್ರೂವ್ ಮಾಡಲಿಕ್ಕೆ ಆಗೋದೇ ಇಲ್ಲ. ಮೌನವಾಗಿರೋದ್ರಲ್ಲಿ ಒಂದು ಮಜಾ ಇದೆ ಕಣ್ರಿ. ಹೌದು, ಅನುಭವಿಸಿದ್ರೆ ಗೊತ್ತೋದು. ತುಂಬ ಜನಕ್ಕೆ ಈ ಅನುಭವನೇ ಬರಲ್ಲ. ಮಾತಾಡ್ಬಿಡ್ತೀವಲ್ಲ, ಮಾತಾಡಿ ಜಗಳ ಆಡಿ ವೈಮನಸ್ಯಗಳನ್ನು ನಾವು ಮಾಡ್ಕೊಂಡ್ಬಿಡ್ತೀವಿ. ಅದ್ರ ಬದಲು ಸೌಮ್ಯವಾಗಿ ಕೂತ್ಕೊಳ್ಳಿ. ಏನು ಮಾತಾಡ್ತಾರೋ ಮಾತಾಡಲಿ. ಆಪಾದನೆಗಳು ಮಾಡ್ತಾರಾ, ನಿಮ್ಮ ಬಗ್ಗೆನೇ ಹೇಳ್ತಾ ಹೋಗ್ತಾರಾ, ಹೇಳ್ಕೊಳ್ಳಿ. ಅವ್ರ ಬಾಯಿಂದ ತಾನೇ ಹೇಳ್ತಾ ಇರೋದು. ನಿಮ್ಮ ಮನಸ್ಸಿಗೆ ಗೊತ್ತಲ್ವಾ ನೀವು ಏನು ಅಂತ. ಏನಕ್ಕೆ ಪ್ರೂವ್ ಮಾಡಬೇಕು? ಅವ್ರು ಪ್ರೂವ್ ಮಾಡಿಬಿಟ್ರೆ ಎಲ್ಲ ಸರಿ ಹೋಗುತ್ತಾ? ಇಲ್ವೇ? ಅದಾಗಲ್ಲ ಅಂತ ಗೊತ್ತಿರೋವಾಗ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಬಿಟ್ಟುಬಿಡಿ, ಅವ್ರ ಪಾಡಿಗೆ ಅವ್ರು ಮಾತಾಡ್ಕೊಳ್ಳಿ. ನೀವು ಕೂತ್ಕೊಂಡು ಮಜಾ ತಗೊಳ್ರಿ. ಅವ್ರು ಏನೇನೆಲ್ಲ ಸುಳ್ಳು ಹೇಳ್ತಾರೋ ಅದನ್ನು ಕಿವಿ ಕೊಟ್ಟು ಕೇಳಿ ಎಂಜಾಯ್ ಮಾಡಿ. ಸೀರಿಯಲ್ಗಳು ನೋಡ್ತೀವಲ್ಲ, ಆ ರೀತಿ ಸೀರಿಯಲ್ ನೋಡಿ ಎಂಜಾಯ್ ಮಾಡೋ ಥರ ಅವ್ರು ಮಾಡೋ ನಾಟಕವನ್ನು ಎಂಜಾಯ್ ಮಾಡೋಕ್ಕೆ ಕಲೀರಿ. ಅದು ಒಂದು ಕ್ಯಾರೆಕ್ಟರಾಗಿ ನೋಡಿ ಅಷ್ಟೇ. ಅದನ್ನು ಬಿಟ್ಟು ನೀವು ತೀರಾ ಮನಸ್ಸಿಗೆ ತಗೊಂಡು ನನಗೇ ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಳ್ಳೋಕೆ ಹೋಗ್ಬಿಡಿ. ಎಂಜಾಯ್ ಮಾಡಿ, ಆಗ ಮಜಾ ಸಿಗತ್ತೆ.
ಜಾಸ್ತಿ ನಾವು ಈ ಮೌನವನ್ನ ಕಾಣೋದು ನಮ್ಮ ಹೆಣ್ಣು ಮಕ್ಕಳ ಹತ್ರ. ಮಾತು ಹೆಣ್ಮಕ್ಳೇ ಜಾಸ್ತಿ ಆಡ್ತಾರೆ ಅಂತಾರೆ. ಟೋಟಲ್ ಕಾಂಟ್ರಾಸ್ಟ್ ಅಲ್ಲಿ ಮೌನವಾಗಿ ಆಗಿ ಹೋಗೋದು ಈ ಹೆಣ್ಣು ಮಕ್ಕಳೇ. ಹೇಳಿ ಹೇಳಿ ಅರ್ಥ ಮಾಡ್ಸಕ್ಕಾಗದೆ ಮೌನಕ್ಕೆ ಜಾರ್ತಾರಲ್ಲ, ಅದರಲ್ಲಿ ಬಹುತೇಕ ಹೆಣ್ಣು ಮಕ್ಕಳೇ ಆಗತ್ತೆ. ಗಂಡಸರು ಎಲ್ಲೋ ಒಂದ್ ಕಡೆ ಔಟ್ಬಸ್ಟ್ ಮಾಡಿಬಿಡ್ತಾರೆ, ಎಲ್ಲೋ ಒಂದ್ ಕಡೆ ಕಿರ್ಚಿ ಏನೋ ಒಂದು ಮಾಡಿ ಅದನ್ನು ಸರಿ ಮಾಡ್ಕೊಂಡ್ಬಿಡ್ತಾರೆ. ಅಟ್ಲೀಸ್ಟ್ ಅವ್ರ ಮೈಂಡ್ ಸೆಟ್ನ ಸರಿ ಮಾಡ್ಕೊಂಡು ಹೊರಟ್ಬಿಡ್ತಾರೆ. ಒಳಗೆ ಇಟ್ಕೊಂಡು ಕುಗ್ಗೋದು ನಮ್ಮ ಹೆಣ್ಮಕ್ಳೇ. ಕುಗ್ಗಕ್ಕೆ ಹೋಗ್ಬೇಡ್ರಿ. ಇರೋ ಸತ್ಯ ಗೊತ್ತಿರತ್ತೆ ನಿಮಗೆ. ನಿಮ್ಮ ಮನಸ್ಸಾಕ್ಷಿಗೆ ನೀವು ಸರಿಯಾಗಿದ್ರೆ ಸಾಕು. ಬೇರೆ ಯಾರೂ ನಿಮಗೆ ಸರ್ಟಿಫಿಕೇಟ್ ಕೊಡೋ ಅವಶ್ಯಕತೆ ಖಂಡಿತ ಇಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸು ಶುದ್ಧವಾಗಿ ಪರಿಶುದ್ಧವಾಗಿದೆ. ನೀವು ಸರಿಯಾಗಿದ್ದೀರಿ, ಸತ್ಯದ ಕಡೆ ನೀವು ನಿಂತಿದ್ದೀರಿ ಅಂತ ನಿಮ್ಮ ಮನಸ್ಸಿಗೆ, ನಿಮ್ಮ ಮನಸ್ಸಾಕ್ಷಿಗೆ ಗೊತ್ತಿದ್ರೆ ಸಾಕು. ಬೇರೆ ಎಲ್ಲ ನಗಣ್ಯ ಕಣ್ರಿ. ಬೇರೆಯವರ ಒಪಿನಿಯನ್ಸ್ ಬೇಕಾಗಿಲ್ಲ ಕಣ್ರಿ ನಮಗೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಗಂಡ ಹೆಂಡಿರ ಸಂಬಂಧದಲ್ಲೂ ಇದೇ ಆಗೋದು. ಒಬ್ಬರು ಔಟ್ಬಸ್ಟ್ ಆದರೆ ಇನ್ನೊಬ್ಬರು ಸೈಲೆಂಟ್ ಆದರೆ ಸಂಸಾರ ನಡ್ಕೊಂಡು ಹೋಗುತ್ತೆ. ಇಬ್ಬರು ಔಟ್ಬಸ್ಟ್ ಆದರೆ ಎಲ್ಲಿ ನಡೀತದೆ ಸಂಸಾರಗಳು? ಸರಿ ತಪ್ಪು ಅನ್ನೋದು ಎಲ್ರಿಗೂ ಅರಿವಿರುತ್ತೆ ಕಣ್ರಿ, ಅಲ್ವೇ? ಸುಳ್ಳು ಹೇಳೋರ್ಗೂ ಗೊತ್ತಿರುತ್ತೆ ನಾನು ಸುಳ್ಳೇ ಹೇಳ್ತಾ ಇರೋದು ಅಂತ. ನಾವು ಕೇಳ್ತಾ ಇರೋರ್ಗೆ ಗೊತ್ತಿರುತ್ತೆ ಅವರು ಸುಳ್ಳು ಹೇಳ್ತಾ ಇರೋದು ಅಂತ. ಗೊತ್ತಿದ್ರೂ ನಾವೆಲ್ಲ ಒಂದು ನಾಟಕ ರಚಿಸಿ ಏನೋ ನಾವು ಒಳ್ಳೆಯವರು ಅಂತ ಪ್ರೂವ್ ಮಾಡಕ್ಕೆ ಹೋಗ್ತೀವಿ. ಬೇಡ ಕಣ್ರಿ, ಯಾರಿಗೂ ಪ್ರೂವ್ ಮಾಡೋ ಅವಶ್ಯಕತೆ ನಮಗಿಲ್ಲ ರೀ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಮನಸ್ಸನ್ನ ಪ್ರಶಾಂತವಾಗಿಡಕ್ಕೆ ಏನು ದಾರಿ ಇದೆಯೋ ಅದನ್ನು ಫಾಲೋ ಮಾಡಿ ಸಾಕು. ಇವ್ರ ಮಾತುಗಳಿಗೆ ಕಿವಿ ಕೊಡಬೇಡಿ. ಕೊಟ್ಟರು ಸೀರಿಯಲ್ ಥರ ನೋಡಿ, ಅಷ್ಟೇ ಹೇಳೋದು ನಾನು. ಸೀರಿಯಲ್ಗಳಂದರೆ ಕೆಟ್ಟದ್ದು ಅಂತ ಹೇಳ್ತಾ ಇಲ್ಲ. ಸೀರಿಯಲ್ಗಳಲ್ಲಿ ಒಳ್ಳೆ ವಿಷಯಗಳು ಬರುತ್ತೆ, ಅದನ್ನು ಮಾತ್ರ ತಗೋಬೇಕಲ್ವೇ? ಆದರೆ ಕೆಟ್ಟ ವಿಷಯಗಳನ್ನೇ ಜಾಸ್ತಿ ತಗೋತಾರೆ ನಮ್ಮ ಜನ. ಅದನ್ನೇ ಎಂಜಾಯ್ ಮಾಡ್ತಾರೆ ಜನ. ಯಾಕಂದರೆ ಅದು ಒಂಥರ ಸಪ್ರೆಷನ್ ಮೈಂಡ್. ಎಲ್ರಿಗೂ ಅದೇ ಮೈಂಡ್ ಸೆಟ್. ಆ ಸಪ್ರೆಷನ್ ಇರುತ್ತಲ್ಲ, ಟಿ ವಿಯಲ್ಲಿ ಕಾಣಿಸ್ದಾಗ ಅದೇ ದೊಡ್ಡದಾಗಿ ಕಾಣುತ್ತೆ. ಆಮೇಲೆ ಒಂದಿಷ್ಟು ಐಡಿಯಾಸ್ಗಳು ಸಿಗುತ್ತೆ ಅವ್ರಿಗೆ. ಆ ಐಡಿಯಾಸ್ನ ಇಟ್ಕೊಂಡು ನೆಕ್ಸ್ಟ್ ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತಾರೆ. ಇದು ಇಬ್ರಿಗೂ ಅನ್ವಯಿಸುತ್ತೆ, ಗಂಡಸರಾಗಲಿ ಹೆಂಗಸರಾಗಲಿ ಎಲ್ರಿಗೂ ಅನುಭವಿಸುತ್ತೆ. ಇವಾಗ ಎಲ್ಲರೂ ಸೀರಿಯಲ್ ನೋಡ್ತಾರೆ. ಈಗ ಮಕ್ಕಳು ಅದನ್ನು ಕೂತ್ಕೊಂಡು ನೋಡೋಕ್ಕೆ ಶುರು ಮಾಡೋರೆ. ಅದರಿಂದ ಒಂದಿಷ್ಟು ಫ್ಯಾಮ್ಲಿಗಳೇ ಹಾಳಾಗಿ ಹೋಗುತ್ತೆ. ಒಳ್ಳೆ ಉತ್ತಮ ಸೀರಿಯಲ್ಗಳು ಬರುತ್ತೆ, ಅದನ್ನು ನೋಡಿ ಎಂಜಾಯ್ ಮಾಡೋಣ. ಅದನ್ನು ಬಿಟ್ಟು ಈ ಹ್ಯೂಮನ್ ರಿಲೇಷನ್ಶಿಪ್ಸ್ನ ಕನ್ಫ್ಯೂಸ್ ಮಾಡುವಂಥ ಸೀರಿಯಲ್ಸ್ ಇರುತ್ತಲ್ಲ, ಅದನ್ನೆಲ್ಲ ನೋಡೋ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ. ಒಂದಿಷ್ಟು ಕಾಮಿಡಿ ಸೀನ್ಸ್ ನೋಡಿ ಎಂಜಾಯ್ ಮಾಡಿ, ಲೈಫನ್ನು ಕೂಲಾಗಿ ತಗೊಂಡು ಹೋಗಿ. ಸರಿ ತಪ್ಪುಗಳ ವಿಶ್ಲೇಷಣೆ, ಸುಳ್ಳು ಅಥವಾ ನಿಜ ಅನ್ನೋದು ವಿಶ್ಲೇಷಣೆ ಮಾಡೋದ್ರಲ್ಲಿ ಅರ್ಥ ಇಲ್ಲ ಕಣ್ರಿ. ನಿಮ್ಮ ಮನಸ್ಸಿಗೆ ಗೊತ್ತಿರಬೇಕಷ್ಟೇ ನೀವು ಸರಿಯಾಗಿದ್ದೀರಾ ಅಂತ. ಪ್ರಶಾಂತವಾಗಿರ್ತೀರಾ, ಶಾಂತವಾಗಿರ್ತೀರಾ. ಇದನ್ನು ಅರ್ಥ ಮಾಡಿಕೊಂಡು ಲೈಫನ್ನು ಸ್ವಲ್ಪ ಕೂಲಾಗಿ ತಗೊಂಡು ಹೋಗಿ ಯೋಚನೆ ಮಾಡಿ. ಸುಳ್ಳಿಗೆ ಸಾಕ್ಷಿ ಹೇಳ್ಕೊಂಡು ಕೂತಿದ್ರೆ ಯಾವತ್ತೂ ಮುಗಿಯೋದ ಕಥೆ ಇದು. ಸರಿ ಇದ್ದೀರಲ್ವಾ? ಸರಿಯಾಗಿರಿ ಸಾಕು. ಸರಿಗೆ ಸಾಕ್ಷಿ ಬೇಕಾಗಿಲ್ಲ. ಕಾಲವೇ ಅದಕ್ಕೆ ಉತ್ತರ ಕೊಡುತ್ತೆ. ತಾಳ್ಮೆ ಇರಬೇಕು ಅಷ್ಟೇ. ತಾಳ್ಮೆ ಇರಲಿ. ಎಲ್ರಿಗೂ ಒಳ್ಳೆಯದಾಗಲಿ.